ಚಾಮರಾಜನಗರದ ಸೋಲಿಗರಿಗೆ ಕಾಲೇಜು ವಿದ್ಯಾರ್ಥಿಗಳು ನೆರವನ್ನ ನೀಡಿದ್ದಾರೆ. ದೇವರಹಳ್ಳಿಯ ಸೋಲಿಗ ಕುಟುಂಬಕ್ಕೆ ನೆರವನ್ನ ವಿದ್ಯಾರ್ಥಿಗಳು ನೀಡಿದ್ದಾರೆ. ತೆಂಗಿನ ಗರಿ ಹೊದಿಕೆಯ ಜೋಪಡಿಯಲ್ಲಿತ್ತು ಕುಟುಂಬ. ಆ ಕುಟುಂಬಕ್ಕೆ ಈಗ ವಿದ್ಯಾರ್ಥಿಗಳು ನೆರವಿನ ಹಸ್ತವನ್ನ ಚಾಚಿದ್ದಾರೆ. ಮಳೆ ನೀರು ಸೋರದಂತೆ ತಡೆಯೋದಕ್ಕೆ ಟಾರ್ಪಲಿನ್ ಅಳವಡಿಸಲಾಗಿದ್ದು ಡಾನ್ ಬಾಸ್ಕೋ ಕಾಲೇಜ್ ಗುಡ್ ಕ್ವೆಸ್ಟ್ ಫೌಂಡೇಶನ್ ಸಹಾಯವನ್ನ ಮಾಡಿದೆ. ಸೋಲಿಗ ಕುಟುಂಬಗಳ ಸಮಸ್ಯೆ ಬಗ್ಗೆ ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಒಂದು ವರದಿಯನ್ನ ನೋಡಿದ ಬಳಿಕ ಕಾಲೇಜು ವಿದ್ಯಾರ್ಥಿಗಳು ಸ್ವಯಂ ಸೇವಾ ಸಂಸ್ಥೆ ಈ ನೆರವನ್ನ ಕೊಟ್ಟಿದೆ. ಯಳಂದೂರು ತಾಲೂಕಿನ ದೇವರಹಳ್ಳಿಯ ಜೋಪಡಿಗಳ ಮೇಲೆ ಟಾರ್ಪಲಿನ್ ಅನ್ನು ಅಳವಡಿಸಲಾಗಿದೆ. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಸುದ್ದಿ ವರದಿಯನ್ನು ನೋಡಿದ್ವಿ. ಅದರಲ್ಲಿ ಒಂದು ಸೋಲಿಗರ ಆಡಿಯಲ್ಲಿ ಅಲ್ಲಿರೋ ಜನರು ತುಂಬ ಹದಗೆಟ್ಟಿರುವ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅಂತಹ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಅಷ್ಟು ಮೋಸವಾದ ಸ್ಥಿತಿಯಲ್ಲಿ ಅವರು ವಾಸ ಮಾಡ್ತಿರೋ ಒಂದು ವರದಿ ಅದು ಬಂತು. ನಮ್ಮ ಕೈಯಿಂದಾದ ಏನಾದರೂ ಒಂದು ಪರಿಹಾರ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಮಗೆ ಆಸೆ ಆಯಿತು. ಈಗ ಚಳಿಗಾಲ ಇದೆ, ಚಳಿಗಾಲ ಮುಗಿದ ಮೇಲೆ ಬೇಸಿಗೆ ಕಾಲ ಬರ್ತಾ ಇದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಇವ್ರು ಇಂಥ ಮನೆಗಳಲ್ಲಿ ವಾಸ ಮಾಡೋದು ತುಂಬ ಕಷ್ಟ. ಅದಕ್ಕೆ ಒಂದು ಒಳ್ಳೆ ತಾರ್ಪಾಲಿನ್, ಗುಣಮಟ್ಟವುಳ್ಳ ಒಂದು ಒಳ್ಳೆ ತಾರ್ಪಾಲಿನ್ ನಾವು ಅವ್ರಿಗೆ ಕೊಡೋಣ, ವಿತರಣೆ ಮಾಡೋಣ ಅಂತ ಹೇಳಿ ಬೆಂಗಳೂರಿನಿಂದ ನಾವು ದೇಣಿಗೆಯ ಮುಖಾಂತರ ನಾವು ವಿದ್ಯಾರ್ಥಿಗಳೆಲ್ಲ ಕೂಡ ಹಣ ಸೇರಿಸಿ ನಾವು ಬಂದು ಇಲ್ಲಿ ಅವರಿಗೆ ನಮ್ಮ ಸಹಾಯವನ್ನು ಟಾರ್ಪಾಲಿನ್ನ ಮುಖಾಂತರ. ರಾಮಚರಿತೆಯ ಅನೇಕ ಕುರುಹುಗಳು ಕರುನಾಡ ತುಂಬ ಇವೆ. ಇಲ್ಲೊಂದು ದೇವಸ್ಥಾನ ಇದೆ, ಅದನ್ನ ಶ್ರೀರಾಮನೇ ಕಟ್ಟಿಸಿದ ಅನ್ನೋದು ಪುರಾಣ ಪ್ರತೀತಿ. ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಇಲ್ಲಿದೆ. ಪಕ್ಕದಲ್ಲೇ ಗೋಪುರಗಳಲ್ಲೇ ಮೂಡಿರೋ ಕಲ್ಲಿನ ದೇಗುಲ. ಆ ದೇಗುಲ ತುಂಬೆಲ್ಲ ಈಶ್ವರನ ಲಿಂಗಗಳು. ದೇಗುಲದ ಮುಂದೆ ಸುಂದರ ಹೊಂಡ. ಇದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕೆಲೂರು ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನದ ಬೆಳಗು. ವನವಾಸದಲ್ಲಿದ್ದ ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತೆಯೊಂದಿಗೆ ಐಹೊಳೆ ಮಾರ್ಗವಾಗಿ ಹೋಗ್ತಿದ್ದ. ಆ ವೇಳೆ ಮಹಾಕೂಟ ಗ್ರಾಮದ ಪಕ್ಕದಲ್ಲಿ ಶಿವನ ಪೂಜೆ ಮಾಡೋದಕ್ಕೆ 5 ಲಿಂಗಗಳನ್ನು ತಾನೇ ಪ್ರತಿಷ್ಠಾಪನೆ ಮಾಡಿದ್ದ. 5 ಲಿಂಗಗಳಿಗೂ ಒಂದೊಂದು ಹೆಸರಿಟ್ಟು ಪೂಜಿಸುತ್ತಿದ್ದ. ಸಜ್ಜೋಜಾತ ದೇವ, ತತ್ಪುರುಷ ದೇವ, ರಾಮಲಿಂಗೇಶ್ವರ, ಅಘೋರ ದೇವ, ಈಶಾನ್ಯ ದೇವ ಎಂಬ ಹೆಸರಿಟ್ಟ ಕಾರಣಕ್ಕೆ ಇದು ಕಾಲಕ್ರಮೇಣ ಪಂಚಲಿಂಗೇಶ್ವರ ದೇವಸ್ಥಾನವಾಯಿತು. ಭಗವಾನ್ ಶ್ರೀರಾಮನೇ ನಿರ್ಮಿಸಿರತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕೆಲೂರು ಗ್ರಾಮದ ಶ್ರೀರಾಮಲಿಂಗೇಶ್ವರ ಈ ಒಂದು ದೇವಸ್ಥಾನವನ್ನ ಶ್ರೀರಾಮನು ಈ ಒಂದು ಐಹೊಳೆ ಮಾರ್ಗವಾಗಿ ಹೋಗುತ್ತಿರುವಾಗ ತನ್ನ ಒಂದು ಪೂಜೆಗೋಸ್ಕರ ಈ ಒಂದು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದು. ಈ ದೇವಾಲಯಕ್ಕೂ ಶ್ರೀರಾಮನಿಗೂ ಒಂದು ಅವಿನಾಭಾವ ಸಂಬಂಧ ಇರುವುದು ಪ್ರತೀತಿ. ಪಂಚಲಿಂಗೇಶ್ವರ ದೇವಸ್ಥಾನದ ಗೋಡೆಯಲ್ಲೇ ಸಪ್ತ ಮಾತೃಕೆಯರ ವಿಗ್ರಹ ಕೂಡ ಇದೆ. ದೇವಸ್ಥಾನದ ಆವರಣದ ಹೊಂಡವನ್ನು ರಾಮತೀರ್ಥ ಹೊಂಡ ಎಂದು ಕರೆಯಲಾಗುತ್ತೆ. ಪಂಚಲಿಂಗಗಳು ಒಂದೇ ಕಡೆ ಇರುವ ದೇವಸ್ಥಾನಗಳು ಬಹು ಅಪರೂಪ. ರಾಮ ಕಟ್ಟಿದ ದೇವಸ್ಥಾನ ಇರೋ ಕಾರಣಕ್ಕೆ ಬಹುತೇಕರ ಹೆಸರುಗಳು ರಾಮ, ರಾಮಣ್ಣ, ರಾಮಪ್ಪ ಹೀಗೆ ಇರುತ್ತವೆ. ಈ ಒಂದು ಪ್ರಾಶಸ್ತ್ಯವಾದ ಸ್ಥಳವನ್ನ ನೋಡಿಕೊಂಡು ಇಲ್ಲಿ 5 ಲಿಂಗಗಳನ್ನ ಅವರು ಪ್ರತಿಷ್ಠಾಪಿಸಿದ್ರಂತ. ಅಂದ್ರೆ ಈ 5 ಲಿಂಗಗಳು ಅಂದ್ರೆ ಪಂಚಲಿಂಗೇಶ್ವರ. ಈ ಒಂದು ಪಂಚಲಿಂಗೇಶ್ವರ ಉತ್ತರದೊಳಗ ಕಾಶಿಯೊಳಗಿದ್ರೆ ದಕ್ಷಿಣಕ್ಕೆ ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ಕೆಲೂರದೊಳಗೆ ಐತೆ ಅನ್ನೋದು ಬಹಳಷ್ಟು ಹೆಮ್ಮೆ ಅನ್ನಿಸ್ತೈತಿ. ಅವು ಯಾವ್ಯಾವಪ್ಪ ಅಂದ್ರೆ ಅಘೋರ ದೇವ, ಸಜ್ಜೋಜಾತ, ವಾಮದೇವ, ತತ್ಪುರುಷ ದೇವ ಹಾಗೂ ಈಶಾನ್ಯ ದೇವ ಅಂತ ಒಂದು 5 ಲಿಂಗಗಳನ್ನು ಅವರು ಪ್ರತಿಷ್ಠಾಪಿಸಿ ಆ 5 ಲಿಂಗಗಳಿಗೆ ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಿದರು. ರಾಮಲಿಂಗೇಶ್ವರನ ಗುಡಿಯ ಶಿವಲಿಂಗದ ಮೇಲೆ ದೀಪಾವಳಿ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಲಿಂಗದ ಮೇಲೆ ಬೀಳುತ್ತವೆ. ರಾಮಾಯಣ ಕಾಲದಿಂದಲೂ ಈ ಕೌತುಕಕ್ಕೆ ಈ ಗೋಪುರದ ದೇವಾಲಯ ಸಾಕ್ಷಿಯಾಗ್ತಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.